साथ में मिलकर सजाएं, देश को अपने बनाएं, उन्नति की राह पे हम आगे बढ़ जाएं। बनेगा भारत, बनेगा भारत, बढ़ेगा भारत, बढ़ेगा भारत, बनेगा भारत, बनेगा भारत। ಭಾರತೀಯ ಜನತಾ ಪಕ್ಷ ಹೊನಗುಂದ ವತಿಯಿಂದ ಬೃಹತ್ ತಿರಂಗ ಯಾತ್ರೆಗೆ ಹೊನಗುಂದದಲ್ಲಿ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಚಾಲನೆ ನೀಡಿದರು. ಹೊನಗುಂದ ನಗರದ ಪ್ರಮುಖ ರಸ್ತೆಯಲ್ಲಿ ಆಪರೇಷನ್ ಸಿಂಧೂರ ಘೋಷಣೆಗಳನ್ನು ಕೂಗುತ್ತಾ ಭಾರತೀಯ ಸೈನಿಕರಿಗೆ ಬೆಂಬಲ ಸೂಚಿಸಿದರು. ತಾಲೂಕಿನ ಮಾಜಿ ಸೈನಿಕರು, ಸ್ವಾಮಿಗಳು, ಶಾಲಾ ಮಕ್ಕಳು, ಬಿಜೆಪಿ ಮುಖಂಡರು ಸೇರಿದಂತೆ ನೂರಾರು ಜನ ಬೃಹತ್ ಧ್ವಜದ ಮೆರವಣಿಗೆ ಮಾಡಿ ಗಮನ ಸೆಳೆದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್, ಭಯೋತ್ಪಾದನೆಯ ವಿರುದ್ಧ ನಡೆದಿರುವ ಈ ಸಂಘರ್ಷದಲ್ಲಿ ಭಾರತ ಮೇಲುಗೈ ಸಾಧಿಸಿದೆ ಎಂದರು. ಅದಕ್ಕೆ ಪ್ರತಿಕಾರವಾಗಿ ಕೇಂದ್ರ ಸರ್ಕಾರ, ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಇವತ್ತು ಭಯೋತ್ಪಾದನೆಯನ್ನು ಭಾರತ ದೇಶ ತಡೆಯೋದಿಲ್ಲ, ಆದ್ರಿಂದ ನಮ್ಮಲ್ಲಿ ನೀವು ಉಪಚಾರ ಮಾಡಿದ್ರೆ ನಿಮಗೆ ಕೆಟ್ಟ ಪಾಠ ಕಲಿಸ್ತೀವಿ ಅಂತ ಘೋಷಣೆಯನ್ನು ಮಾಡಿದ್ರು. ಅದು ಪ್ರತಿಫಲವಾಗಿ ಪಾಕಿಸ್ತಾನದ ಮೇಲೆ ಮೊದಲನೆಯ ದಿವಸ 9 ಉಗ್ರಗಾಮಿ ಏನು ಕೇಂದ್ರಗಳಿತ್ತು, ರಾತ್ರಿ ಆ ಉಗ್ರಗಾಮಿ ಕೇಂದ್ರಗಳ ಮೇಲೆ ಅಟ್ಯಾಕ್ ಅನ್ನು ಮಾಡುವುದರ ಮುಖಾಂತರ ನಮ್ಮ ಭಾರತದ ವೀರ ಸೈನಿಕರು ಆ ಎಲ್ಲ ಉಗ್ರಗಾಮಿಗಳ ಕೇಂದ್ರಗಳನ್ನು ನೆಲಸಮ ಮಾಡಿರ್ತಕ್ಕಂಥದ್ದು. ನೆಚ್ಚಿನ ಪ್ರಧಾನಿ ಮೋದಿಜಿ ಅವರು ಒಂದು ಮಾತನ್ನು ಹೇಳಿದ್ರು, ಯಾವ ಸಾರ್ವಜನಿಕರಿಗೂ ಕೂಡ ಹಾನಿಯಾಗದ ಹಾಗೆ ಉಗ್ರಗಾಮಿಗಳ ಕೇಂದ್ರಗಳನ್ನು ಮಾತ್ರ ಇವತ್ತು ಮಟ್ಟ ಹಾಕಿ ಅಂತ ಹೇಳಿ ನಿರ್ದೇಶನ ಕೊಟ್ಟಿದ್ರು. ಅದರ ಪ್ರತಿಫಲವಾಗಿ 7ನೇ ತಾರೀಕು ಮಧ್ಯರಾತ್ರಿ ಯಾವ ನಮ್ಮ ಸೈನಿಕರು ಉಗ್ರಗಾಮಿ ಕೇಂದ್ರಗಳ ಸ್ಥಳಗಳನ್ನ ಪಾಕಿಸ್ತಾನದಲ್ಲಿ ರಾತ್ರಿ ದಾಳಿ ಮಾಡಿ ಮಟ್ಟ ಹಾಕಿರ್ತಕ್ಕಂಥದ್ದು, ನೂರಾರು ಉಗ್ರಗಾಮಿಗಳಿಗೆ ಅವರಿಗೆ ಏನು ಪ್ರತಿಕಾರವನ್ನು ತೀರಿಸಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಭಾರತ ದೇಶ ಇನ್ನೊಂದು ಘನತೆಯ ಯುದ್ಧವನ್ನು ಮಾಡಿರುವುದು, ಡಿಪ್ಲೊಮೆಸಿ ಅಂತಾರೆ ಇದಕ್ಕೆ. ಯಾಕಂದ್ರೆ ಯಾರಿಗೆ ನಾಗರಿಕರಿಗೆ ಹಾನಿ ಮಾಡಲು ಮಾಡಿದ್ದಾರೆ. ತದನಂತರ ಏನು ಪಾಕಿಸ್ತಾನ ಭಾರತ ದೇಶದ ಮೇಲೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಆಯಿತು, ಆವಾಗ ಎರಡನೇದಾಗಿ ಪಾಕಿಸ್ತಾನದ 11 ಸೇನಾ ನೆಲೆಗಳನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು. ಯಾವಾಗ ನಮ್ಮ ದೇಶದ ಸ್ವದೇಶಿ ನಿರ್ಮಿತ ಬ್ರಹ್ಮೋಸ್ ಕ್ಷಿಪಣಿ ಇವತ್ತು ಪಾಕಿಸ್ತಾನವನ್ನ ಧೂಳಿಪಟ ಮಾಡ್ತು, ಯಾವ ಚೀನಾ ಮತ್ತು ಟರ್ಕಿ ದೇಶಗಳ ಕೊಟ್ಟಂತ ಡ್ರೋನ್ಗಳಿರ್ಬೋದು, ರಾಕೆಟ್ಗಳಿರ್ಬೋದು,
ಯಾವ ಸುದರ್ಶನ್ ಚಕ್ರ ಅಂದ್ರೆ S-400 ನಮ್ಮ ಗಡಿಯನ್ನ ಕಾಯ್ತಕ್ಕಂಥ ಏನು ವಾಯುನೆಲೆಯ ಏನು ಯಂತ್ರ ಇದೆಯಲ್ಲ ಅದನ್ನ ಇವತ್ತು ನಮ್ಮ ಭಾರತ ದೇಶದೊಳಗೆ ವಿರೋಧಿ ಪಾಕಿಸ್ತಾನದ ಒಂದು ಬಾಬು ಕೂಡ ಬರದ ಹಾಗೆ ತಡೆ ಹಿಡಿತು. ಅದರ ಜೊತೆಯಲ್ಲಿ ಇವತ್ತು ಕೇವಲ 2 ದಿವಸದಲ್ಲಿ ಪಾಕಿಸ್ತಾನವನ್ನು ಮಟ್ಟ ಹಾಕಿದ ನಮ್ಮ ಭಾರತದ ಸೈನಿಕರು ಆ ದೇಶದ DGF ನಮ್ಮ ಭಾರತ ದೇಶದ DGF ಫೋನ್ ಮಾಡಿ ಅಂಗಾಲ ಹಾಕ್ತಾನೆ, ಕೈ ಕಾಲು ಬೀಳ್ತಾನೆ, ಏನಂತ ಹೇಳ್ತಾನ, ಕೈ ಮುಗಿತೀವಿ, ಕಾಲು ಮುಗಿತೀವಿ, ಯುದ್ಧ ಸಾಕು, ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳಿ ಯುದ್ಧವನ್ನ DGF ಮಟ್ಟದಲ್ಲಿ ಮಾತನಾಡಿ ನಿಲ್ಲಿಸಿರ್ಬೋದು. ಆದ್ರೆ ಶಾಶ್ವತವಾಗಿ ನಿಲ್ಲಿಸಿಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ರಕ್ಷಣಾ ಸಚಿವರು ನಮ್ಮ ಭಾರತ ದೇಶದ ವಾಯು ನೆಲೆಯಲ್ಲಿ ನಿಂತು ಹೇಳಿದ್ದಾರೆ ಏನಂತ, ಇದು ಬರೀ ಟ್ರೇಲರ್ ಅಷ್ಟೇ, ಸಿನಿಮಾ ಅಭಿ ಬಾಕಿ ಹೈ ಅಂತ ಹೇಳಿದ್ದಾರೆ. ಇವತ್ತು ಪಾಕಿಸ್ತಾನದ ಜೊತೆ ಏನಾದ್ರೂ ಮಾತುಕತೆ ನಡೆಯೋದಾದ್ರೆ ಅದು ಕೇವಲ ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಬಗ್ಗೆ ಮಾತಾಡ್ತೀವಿ. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಉಗ್ರಗಾಮಿಗಳನ್ನ ಭಾರತ ದೇಶಕ್ಕೆ ಒಪ್ಪಿಸಬೇಕು ಅಂತ ಹೇಳಿ ಅದ್ರ ಬಗ್ಗೆ ಕೇವಲ ಮಾತುಕತೆ. ಉಳಿದ ಎಲ್ಲವೂ ಜಲ ಒಪ್ಪಂದವನ್ನು ರದ್ದು ಮಾಡಿದ್ದಾರೆ, ವ್ಯಾಪಾರವನ್ನು ರದ್ದು ಮಾಡಿದ್ದಾರೆ. ಇನ್ನೂ ಅನೇಕ ಪ್ರತಿಗಳ ಮುಖಾಂತರ ಪಾಕಿಸ್ತಾನ ಇವತ್ತು ಪತನಗೊತ್ತಿ ಶರಣಾಗುವ ಸ್ಥಿತಿಗೆ ಬಂದು ಶರಣಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿಯ ಕೆಲವು ನಾಯಕರು ನಮ್ಮ ದೇಶದವರು ನಮ್ಮ ಪಾಕಿಸ್ತಾನ ಚುಟುಪುಟಿ ಯುದ್ಧ ಈ ರೀತಿ ಹೇಳಿಕೆಗಳನ್ನ ಕಾಂಗ್ರೆಸ್ನ ಮುಖಂಡರು ಕೊಡ್ತಕ್ಕಂಥದ್ದು ಇದು ಎಂತ ವಿಪರ್ಯಾಸ. ನಮ್ಮ ದೇಶದ ಸೈನಿಕರಿಗೆ ಬೆಂಬಲವನ್ನು ಕೊಡಬೇಕು, ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಬೇಕು, ಅವರು ಮಾಡಿರ್ತಕ್ಕಂಥ ಶೌರ್ಯ ಕಾರ್ಯಕ್ಕೆ ಶಬಾಸ್ಗಿರಿಯನ್ನು ಕೊಡೋದು ಬಿಟ್ಟು ಕಾಂಗ್ರೆಸ್ನವರು ಏನು ಹೇಳ್ತಾ ಇದ್ದಾರೆ, ನಮ್ಮ ದೇಶದ ಸೈನಿಕರಿಗೆ ಅವಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದ್ರಿಂದ ಇವತ್ತು ನಾನು ಕಾಂಗ್ರೆಸ್ಸಿನ ನಾಯಕರಿಗೆ ಈ ಸಂದರ್ಭದಲ್ಲಿ ಧಿಕ್ಕಾರವನ್ನು ಹಾಕ್ತೇನೆ. ನಮ್ಮ ದೇಶದ ವೀರ ಸೈನಿಕರಿಗೆ ಜಯಕಾರವನ್ನ ನಮ್ಮ ದೇಶದ ವೀರ ಸೈನಿಕರಿಗೆ, ನಮ್ಮ ದೇಶದ ವೀರ ಸೈನಿಕರಿಗೆ, ಪಾಕಿಸ್ತಾನ ಹುಟ್ಟಡಗಿಸಿದ ಸೈನಿಕರಿಗೆ, ಪಾಕಿಸ್ತಾನದ ಮಕ್ಕಳು ಬರೆದಂತ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ. ಆಪರೇಷನ್ ಸಿಂಧೂರ್ ಇದು ಬರೀ ಮತ್ತು ಯುದ್ಧದ ಕಾರ್ಯಾಚರಣೆ ಅಲ್ಲ, ಇದು ನಮ್ಮ ದೇಶದ ಶಕ್ತಿಯ ಸಂಕೇತವಾಗಿದೆ. ಈ ಆಪರೇಷನ್ ಸಿಂಧೂರದಲ್ಲಿ ಎಲ್ಲ ನಮ್ಮ ಸೈನಿಕರಿಗೆ ಗೌರವವನ್ನು ಅರ್ಪಿಸುವುದಕ್ಕೆ ದೇಶಾದ್ಯಂತ ನಾವು ಈ ತಿರಂಗ ಯಾತ್ರೆಯನ್ನು ನಡೆಸುತ್ತಾ ಇದ್ದೇವೆ. ಈ ತಿರಂಗ ಯಾತ್ರೆ ಬರೀ ಯಾತ್ರೆ ಅಲ್ಲ, ಇದು ಬರೀ ಒಂದು ಬೆಳವಣಿಗೆ ಅಲ್ಲ, ಇದು ನಮ್ಮ ಒಗ್ಗಟ್ಟಿನ, ನಮ್ಮ ದೇಶದ ಬಗ್ಗೆ ಇರುವಂತಹ ಹೆಮ್ಮೆಯ ಸಂಕೇತವಾಗಿದೆ. ಇಲ್ಲಿರುವಂತಹ ಒಂದಿಷ್ಟು ಮತಹೀನರು ಅವರು ಒಳಗಿದ್ದೊಳಗೆ ಅವರಿಗೆ ಸಪೋರ್ಟ್ ಮಾಡುವಂತಹ ಒಂದು ಕೆಲಸ ಮಾಡ್ತಿದ್ದಾರೆ. ಆ ಭಯೋತ್ಪಾದಕರ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಾಗಿ ನಿರಂತರವಾಗಿ ಹೋರಾಡಬೇಕು. ನಮ್ಮ ಹೆಮ್ಮೆಯ ಸೈನಿಕರಿಗೆ ಸದಾ ಗೌರವವನ್ನು ಕೊಡಬೇಕು, ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಸಲುವಾಗಿ ಈ ದೇಶಾದ್ಯಂತ ಈ ತಿರಂಗ ಮೆರವಣಿಗೆಯನ್ನು ನಡೆಸ್ತಾ ಇದೆ. ಇವತ್ತು ಭಾಗವಹಿಸಿದಂತ ಎಲ್ಲ ನಮ್ಮ ಮಾಜಿ ಸೈನಿಕರು, ಎಲ್ಲ ಯುವಕರು, ಊರಿನ ಹಿರಿಯರು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಭಾರತ ದೇಶ ಯಾವ ರೀತಿ ಉನ್ನತ ಮಟ್ಟದಲ್ಲಿ ಸಾಧ್ಯ ಅಂತಕ್ಕಂಥದ್ದು ತಿರಂಗ ಯಾತ್ರೆ ಅಂತ ಸಾಕ್ಷಿ ಆಗ್ಬೇಕಾದ್ರೆ ನೀವು ತಪ್ಪು ಮಾತುಕೊಳ್ಕೊಂಡ್ರಿ, ಹೋಗಿ ಅವನಿಗೆ ಹೇಳು ಅಂದಿದ್ದಕ್ಕೆ ಸಿಂಧೂರ ಆಯ್ತು, ಇನ್ನೊಬ್ಬರಿಗೆ ಏನಾದ್ರು ಹೇಳಂದ್ರೆ ಮಕ್ಕಳ ನೀವು ತಂದೂರಿ ಆಗ್ತದ್ರಿ. ಯಾಕಂತಂದ್ರೆ ಭಾರತೀಯ ಸೈನಿಕರು ನೀವು ಏನು ಕಳೆದ ತಿಂಗಳ 23ನೇ ತಾರೀಕಿನಲ್ಲಿ ಪಹಲ್ಗಾಮ್ ಅಂತಕ್ಕಂಥ ಪ್ರವಾಸಿ ತಾಣದಲ್ಲಿ ಏನು ಭಾರತೀಯ ಪ್ರವಾಸಿಗರನ್ನ ನೀವು ಅಟ್ಟಹಾಸ ಮೆರೆದು ಧರ್ಮದ ಹೆಸರಿನಲ್ಲಿ ಕತ್ತಲೆ ಮಾಡಿದ್ರಲ್ಲ, ಅದಕ್ಕೆ ಪ್ರತೀಕಾರವಾಗಿ 26 ಜನ ಕುಟುಂಬಗಳ ಸಿಂಧೂರ ನಡೆಸಿದ್ದಕ್ಕಾಗಿ ಪ್ರತೀಕಾರ ಆಪರೇಷನ್ ಸಿಂಧೂರ್ ಅಂತ ಇತ್ತು. ದಿಟ್ಟ ಟೀಮ್ ಅಂತ 2 ಮಹಿಳೆಯರು ನಿಮಗೆ ಸಾಕು ಸಿಂಧೂರ್ ಅಂತಕ್ಕಂಥ ಆಪರೇಷನ್ ಇತ್ತು ನೆಲ ಸಮ ಮಾಡ್ಲಿಕ್ಕೆ. ಇನ್ನೇನಾದ್ರು ಮುಂದಿನ ದಿನ ನಾವು ಕಂಡುಗಲಿಗಳು ಬಂದ್ರೆ ಮತ್ತೆ ನಿಮ್ಗೆ ಇನ್ನೂ 15 ತಾಣಗಳು, ಇನ್ನೂ 15 ಅಡಗ ತಾಣಗಳು. ಅವ್ನು ಯಾಕೆ ದೋಷ ಮಾಡಿಲ್ಲ ಅಂತಂದ್ರೆ ಕಾರ್ಯಕ್ರಮ ನಾಗರಿಕರಿಗೆ ತೊಂದರೆ ಆಗ್ತದೆ. ಅದಕ್ಕಂತ ನಮ್ಮ ದಿಟ್ಟ ಪ್ರಧಾನಮಂತ್ರಿಗಳು
ಮತ್ತು ರಕ್ಷಣಾ ಭದ್ರತಾ ಸಲಹೆಗಾರರು ರಕ್ಷಣಾ ಸಚಿವರು ತಮಗೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಯುದ್ಧ ಅಂತ ಬಂದಾಗ ಧರ್ಮದ ಸರಣಿ ಮಾಡೋದಕ್ಕೆ ಪ್ರತೀಕಾರವಾಗಿ ಇವತ್ತು ಸಹಿತ ನಮ್ಮ ಮಾಜಿ ಸೈನಿಕರೇ ಕೇಂದ್ರದಿಂದ ಕರೆ ಬಂದರೆ ನಾವೆಲ್ಲ ಸೈನಿಕರು ಇವತ್ತು ಮತ್ತೆ ಬರೋದ್ರ ಕಾಲಕ್ಕೆ ಸಿದ್ಧರಾಗಿದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸೈನಿಕರನ್ನು ಈ 24 ರೇಖೆಗಳ ತ್ರಿವರ್ಣ ಧ್ವಜ ಕೇಸರಿ ಬಿಳಿ ಹಸಿರು ಮಾಡಿರ್ತಕ್ಕಂಥ ಸಂಕೇತದೊಂದಿಗೆ ಸೈನಿಕ ಕೈಕಟ್ಟಿಕೊಳ್ತಾ ಇದ್ದಾನೆ, ಧರ್ಮ ಕೈಕಟ್ಟಿಕೊಳ್ತಾ ಇದೆ. ಧರ್ಮಕ್ಕೆ ಕಲಿಕೆ ಯಾರಾದರೂ ಕಾರಣೀಭೂತರಾದರೆ ಉಳ್ಳಾಡಿಸಿ ಹೊಡಿತೀವಿ ಹೇಳಕ್ಕೆ ನಿಮ್ಗೆ ಅವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇಷ್ಟೊತ್ತರೆಗೂ ಘನವತ್ತ ನಮ್ಮ ಹಾಲಿ ಶಾಸಕರು ಹಾಗೂ ನಮ್ಮ ಗಣಪತಿ ಸಾಹೇಬರು ಮಾತಾಡಿದ್ರು. ಇದು ನಾ ಇನ್ನೊಂದು ಖೇದ ಸಂಗತಿ ಏನಪ್ಪಾ ಅಂತಂದ್ರೆ ಇವತ್ತು ತ್ರಿವರ್ಣ ಧ್ವಜವನ್ನ ತಿರಂಗ ಯಾತ್ರೆ ಮಾಡ್ಕೊಂಡು ಬರ್ಬೇಕಾದ್ರೆ ನಾವು ಬೋಲೋ ಭಾರತ್ ಮಾತಾಕಿ ಅಂದಿವಿ, ಜೈ ಜವಾನ್ ಅಂದಿವಿ, ಒಂದೇ ಮಾತರಂ ಅಂದಿವಿ. ಯಾವ್ದ್ರೆ ಅಂಗಡಿ ಮುಂಗಟ್ಟಿಂದ ಜೈಕಾರ ಬರಲಿಲ್ಲ, ಅಂಗಡಿ ಮುಂಗಟ್ಟಿಂದ ಜೈಕಾರ ಬರಬೇಕು. ಯಾಕಂದ್ರೆ ಇವತ್ತು ನಿಮ್ಮ ಅಂಗಡಿಗಳು ನಡಿಬೇಕಾದ್ರೆ ಅಲ್ಲಿ ನಮ್ಮ ಸೈನಿಕರು ಯಾವ ರೀತಿ ಧ್ವಜದಿಂದ ಹಾರಾಡ್ತಾ ಇದೆ, ಅದೇ ರೀತಿ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಲೇ ಲಡಾಖ್ನಲ್ಲಿ ಉಸಿರಿರಲ್ಲ, ನಮ್ಮ ಉಸಿರಿನಿಂದಲೇ ಈ ಧ್ವಜ ಹಾರಾಡ್ತಾ ಇರುತ್ತೆ. ಅದಕ್ಕಾಗಿ ಧರ್ಮ ದೇಶ ಅಂತ ಬಂದಾಗ ಎಲ್ಲರೂ ಒಕ್ಕಟ್ಟಾಗಬೇಕು. ಒಳ್ಳೆ ನೆರೆಗಳ ಯಾರಾದ್ರೂ ದೇಶ ವಿರುದ್ಧ ತಾವು ಏನಾದ್ರೂ ಅವಹೇಳನಕಾರಿ ಕೊಟ್ರೆ ಅದು ಮುಂದೊಂದು ದಿನ ನೆಟ್ಟಕ್ಕಂತ ಘಟನೆ ಬೇರೆ ಆಗುತ್ತೆ. ಯಾಕಂದ್ರೆ ಕೋಪ ವಿಕೋಪಕ್ಕೆ ಹೋದ್ರೆ ಅದನ್ನು ಆರಿಸಲಿಕ್ಕೆ ಅಗ್ನಿಶಾಮಕ ಬರಬೇಕಾಗುತ್ತೆ. ಎಚ್ಚರ ಇರಬೇಕು. ಯಾವತ್ತಿನ ಮಟ್ಟಿಗೆ ಹತ್ತಿರುತ್ತಂತಕ್ಕಂಥದ್ದು ಭಾರತೀಯ ಸೈನಿಕರ ತಾಕತ್ತನ್ನ ನಿರೀಕ್ಷೆ ಮಾಡಲಿಕ್ಕೆ ಯಾರು ಊಹೆ ಮಾಡಲಾಗುವುದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.